ಸಾಸಿರನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದಾಸನ ಮಾಡಿಕೋ ಎನ್ನ ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನ್ನು ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದಾಸನ ಮಾಡಿಕೋ ಎನ್ನ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಅಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ 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 ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ಪುರಂದರ ನಾಟಕ ಇಷ್ಟಕ್ಕೆ ಮುಗಿಯಲಿಲ್ಲ. ಮುಂದೊಂದು ದಿನ ಪುರಂದರರ ವೇಷ ತಾಳಿ ಆ ಊರಿನ ಪ್ರಸಿದ್ಧ ರಾಜನರ್ತಕಿಯೊಬ್ಬಳ ಮನೆಗೆ ಬಂದ. ಆಕೆ ಶ್ರೀಮಂತಳಾಗಿದ್ದುದು ಮಾತ್ರವಲ್ಲ, ವಿದ್ಯಾವತಿ, ಲಾವಣ್ಯವತಿ ಹಾಗೂ ಪಾಂಡುರಂಗನ ಪರಮ ಭಕ್ತಳೂ ಆಗಿದ್ದಳು. ದಾಸರು ಮನೆಗೆ ಬಂದದ್ದನ್ನು ನೋಡಿ ಆನಂದ ಪರವಶರಾದರು. ಪುರಂದರ ದಾಸರು ದಯಮಾಡಿಸಬೇಕು ದಾಸರು. ಪಾಂಡುರಂಗ ವಿಠಲನೇ ನನ್ನ ಮನೆಗೆ ಬಂದಂತಾಯಿತು. ನನ್ನ ಮನೆ ಪಾವನವಾಯಿತು. ಭಗವತ್ ಭಕ್ತರಾದ ನಿನ್ನ ಮನೆಗೆ ಬರದೆ ಮತ್ತೆಲ್ಲಿಗೆ ಹೋಗಬೇಕು?
ನಿನ್ನ ಗಾನ ನರ್ತನ ಕೌಶಲವನ್ನು ನೋಡುವ ಅಭಿಲಾಷೆಯಾಯಿತು. ಬಂದೆ. ಕೃತಾರ್ಥಳಾದೆ. ಸೇವೆಗೆ ಸಿದ್ಧಳಾಗಿದ್ದೇನೆ. ಬಡದಾಸನೆಂದು ತಾತ್ಸಾರ ಮಾಡಬೇಡ. ನಿನಗೆ ಯೋಗ್ಯವಾದ ಬಹುಮಾನವನ್ನೂ ತಂದಿದ್ದೇನೆ. ತೆಗೆದುಕೋ ಈ ರತ್ನ ಖಚಿತವಾದ ಕಂಕಣವನ್ನು. ನಾಳೆ ಬರುವಾಗ ಇನ್ನೊಂದು ಕಂಕಣವನ್ನೂ ತಂದು ಕೊಡುತ್ತೇನೆ. ಎಲ್ಲಿ ಈಗ ನಡೆಯಲಿ ನಿನ್ನ ಕಲಾ ಪ್ರದರ್ಶನ. ಅನುಗ್ರಹೀತಳಾದೆ. ರಾತ್ರಿಯೆಲ್ಲ ಗಾನ ನರ್ತನಗಳಿಂದ ಸ್ವಾಮಿಯನ್ನು ಸಂತೋಷಪಡಿಸಿದಳು ಆ ನರ್ತಕಿ. ಮರುದಿನ ಬರುವುದಾಗಿ ಹೇಳಿ ನಸುನಗುತ್ತಾ ಪಾಂಡುರಂಗ ಅದೃಶ್ಯನಾದ. ಮಾರನೆಯ ದಿನ ಬೆಳಗ್ಗೆ ಅರ್ಚಕರು ಅಭಿಷೇಕಕ್ಕೆ ಸಿದ್ಧವಾಗುತ್ತಿರುವಂತೆ ಸ್ವಾಮಿಯ ಬಲಗೈಯಲ್ಲಿದ್ದ ಕಂಕಣ ಕಣ್ಮರೆಯಾಗಿದ್ದುದು ಗಮನಕ್ಕೆ ಬಂದಿತು. ಅಧಿಕಾರಿಗಳಿಗೆ ವರದಿ ಮಾಡಿದರು. ಸಂಶಯಗ್ರಸ್ತರು ಎಂದು ತೋರಿದವರನ್ನು ಹಿಡಿದು ದಂಡಾಧಿಕಾರಿಗಳು ಕಷಗಳಿಂದ ಪ್ರಹರಿಸಿದರು. ಕಂಕಣ ಮಾತ್ರ ಪತ್ತೆಯಾಗಲಿಲ್ಲ. ಆ ಸಮಯಕ್ಕೆ ಸರಿಯಾಗಿ ದಾಸರು ಭಜನೆ ಮಾಡುತ್ತಾ ದೇವಾಲಯಕ್ಕೆ ಬಂದರು. ಎಂದಿನಂತೆ ಪಾಂಡುರಂಗನ ದರ್ಶನಕ್ಕೆ ಎಂದು ಆ ರಾಜನರ್ತಕಿಯೂ ಬಂದರು. ಆಕೆಯ ಕೈಯಲ್ಲಿದ್ದ ಕಂಕಣ ಸರಾಸನ ಕಣ್ಣಿಗೆ ಬಿದ್ದಿತು. ಒಡನೆ ಮೇಲಧಿಕಾರಿಗೆ ತಿಳಿಸಿದ. ವಿಚಾರಣೆ ಪ್ರಾರಂಭವಾಯಿತು. ಹೇಳು, ಎಲ್ಲಿಂದ ಬಂದಿತು ನಿನಗೆ ಈ ಕಂಕಣ? ನಿನ್ನೆ ರಾತ್ರಿ ಪುರಂದರದಾಸರು ನನ್ನ ಮನೆಗೆ ದಯಮಾಡಿಸಿದ್ದರು. ನನ್ನ ಗಾನ ನರ್ತನಗಳನ್ನು ಮೆಚ್ಚಿ ಅದನ್ನು ಬಹುಮಾನವನ್ನಾಗಿ ಕೊಟ್ಟರು. ಅಗೋ, ದಾಸರೇ ಬರುತ್ತಿದ್ದಾರಲ್ಲ, ಅವರನ್ನೇ ಕೇಳಬಹುದು. ಯಾರಲ್ಲಿ? ದಾಸನನ್ನು ಕರೆತಂದು ವಿಚಾರ ಸ್ಥಾನದಲ್ಲಿ ನಿಲ್ಲಿಸೋ. ಓ, ಇವನೇಯೋ ನಿನ್ನ ಮನೆಗೆ ಬಂದಿದ್ದವನು? ಹೌದು. ಕಂಕಣವನ್ನು ಕೊಟ್ಟವನು ಇವನೇನೋ? ಹೌದು. ಮತ್ತೇನು ಹೇಳಿದ? ಇಂದು ರಾತ್ರಿ ಬಂದಾಗ ಇನ್ನೊಂದು ಕಂಕಣವನ್ನು ಕೊಡುವುದಾಗಿ ಹೇಳಿದರು. ಏನೋ ದಾಸ, ಹಗಲು ರಾಮ ಭಜನೆ, ರಾತ್ರಿ ಕಾಮ ಭಜನೆ. ಎಷ್ಟು ದಿನಗಳಿಂದ ಜನರ ಕಣ್ಣಿಗೆ ಹೀಗೆ ಮಂಕು ಬೂದಿ ಹಂಚುತ್ತಿದ್ದೀಯ? ಇವನನ್ನು ಕಂಬಕ್ಕೆ ಕಟ್ಟಿ ಬಾರಿಸಿ. ಪಾಂಡುರಂಗ, ಪಾಂಡುರಂಗ, ತೃಪ್ತಿಯಾಯಿತೇ ನಿನಗೆ? ಅಂದು ನಾನು ನಿನ್ನನ್ನು ತುಂಬಿಗೆಯಿಂದ ಹೊಡೆದೆ, ಇಂದು ನೀನು ನನ್ನನ್ನು ಚಾಟಿಯಿಂದ ಹೊಡೆಸಿದೆ. ಮುಯ್ಯಕ್ಕೆ ಮುಯ್ಯಿ ತೀರಿದಷ್ಟೇ, ಇನ್ನೇಕೆ ಪರೀಕ್ಷೆ? ಮುಯ್ಯಕ್ಕೆ ಮುಯ್ಯ ತೀರಿತು ಜಗದಯ್ಯ ವಿಜಯ ಸಹಾಯ ಪಂಡರಿರಾಯ. ಮುಯ್ಯಕ್ಕೆ ಮುಯ್ಯ ತೀರಿತು ಸಣ್ಣವನಿಂದು ನೀಡುತ್ತಾನೆಂದರೆ ಬೆಂಡೆ ಕಳ್ಳ ಕೃಷ್ಣ ಮರುಳು ಮಾಡಿ ಚಿನ್ನದ ಗಿಂಡಿಲಿ ನೀರು ತಂದಿದ್ದರೆ ಕಣ್ಣು ಕಾಣದಿನ ಕೊನದೆ ಪಂಡರಿರಾಯ. ಮುಯ್ಯಕ್ಕೆ ಮುಯ್ಯ ತೀರಿತು ಎನ್ನ ಹೆಸರು ಕೇಳಿ ಸುಳೆದೆ ಕಂಕಣವನ್ನು ನೀನೇ ಕೊಟ್ಟು ನಿಜವ ಮಾಡಿ ಎನ್ನ ಪೀಡಿಸಿ ಪರಮ ಭಂಡನ ಮಾಡಿ ನಿನ್ನ ಮುಯ್ಯಕ್ಕೆ ಮುಯ್ಯ ತೋರಿದೆ ಪಂಡರಿರಾಯ. ಮುಯ್ಯಕ್ಕೆ ಮುಯ್ಯ ತೀರಿತು. ಅಶರೀರವಾಣಿಯೊಂದು ಕೇಳಿಸಿತು. ದಾಸರ ವೇಷದಲ್ಲಿ ನರ್ತಕಿಯ ಮನೆಗೆ ಹೋಗಿದ್ದವನು ನಾನೇ, ಕಂಕಣವನ್ನು ಕೊಟ್ಟವನು ನಾನೇ. ಇನ್ನೊಂದು ಕಂಕಣವನ್ನು ನನ್ನ ಭಕ್ತರಿಗೆ ಕೊಡಿ. ದಾಸರನ್ನು ಬಂಧನದಿಂದ ಬಿಡಿಸಿ ಆ ಸ್ತಂಭವನ್ನು ದಾಸರ ಸ್ತಂಭವೆಂದು ಪೂಜಿಸಿ. ಅಧಿಕಾರಿ ದಾಸರ ಪಾದಗಳ ಮೇಲೆ ಬಿದ್ದು ಕ್ಷಮೆ ಬೇಡಿದ. ದಾಸರ ಸ್ತಂಭದ ದರ್ಶನ ಮಾಡಿದ ನಂತರವೇ ವಿಠಲನ ದರ್ಶನಕ್ಕೆ ಹೋಗುವುದು ರೂಢಿಗೆ ಬಂದಿತು. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ ಮಗಳೇ, ಬಾಳಬೇಕಮ್ಮ. ಹೀಗೆ ನ್ಯಾಯ ಹೇಳಬೇಡಮ್ಮ ಮಗಳೇ, ದರ್ಪ ಕೋಪ ಮತ್ಸರವನ್ನು ಮಾಡಬೇಡಮ್ಮ. ನೆರೆಹೊರೆಯವರಿಗೆ ನ್ಯಾಯ
ಹೇಳಬೇಡಮ್ಮ ಮಗಳೇ, ದರ್ಪ ಕೋಪ ಮತ್ಸರವನ್ನು ಮಾಡಬೇಡಮ್ಮ. ಪರರ ನಿಧಿಪ ಹೆಂಗಳೆರೊಡನೆ ಸೇರಬೇಡಮ್ಮ ಮಗಳೇ, ಪರರ ನಿಧಿಪ ಹೆಂಗಳರೊಡನೆ ಸೇರಬೇಡಮ್ಮ ಮಗಳೇ. ಗುರು ಪುರಂದರ ವಿಠಲನ ಸ್ಮರಣೆ ಮರೆಯಬೇಡಮ್ಮ, ಮರೆಯಬೇಡಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ. ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ. ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ. ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಲಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಲಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಗಾಳಗಳಿಗೆ ಎಚ್ಚರಿಕೆಯ ಕೊಡುವುದು ಹರಿಯ ನಾಮ, ಜಾಳಿಗೆವನ್ನು ತುಂಬಿಟ್ಟಂತೆ ಕಾಣಿರೋ ಹರಿಯ ನಾಮ. ಗಾಳಗಳಿಗೆ ಎಚ್ಚರಿಕೆಯ ಕೊಡುವುದು ಹರಿಯ ನಾಮ, ಜಾಳಿಗೆವನ್ನು ತುಂಬಿಟ್ಟಂತೆ ಕಾಣಿರೋ ಹರಿಯ ನಾಮ.